Find the roots of the following quadratic equation by factorization. So ಹುಡುಗರ ಇಲ್ಲಿ ಮೊದಲನೇದಾಗಿ ಪ್ರಶ್ನೆ ಬರ್ಕೊಳ್ಳಿ. 2x square minus x plus 1 by 8 is equal to 0. ಸೊ ಇವಾಗ ಫ್ರಾಕ್ಷನ್ಸ್ ನೋಡ್ತಾ ಇರ ನೀವು ಬೇರೆ ಟಾಪಿಕ್ ನೋಡಿದ್ರೆ ನಾನು ಹೇಳಿದ್ದೇನೆ ಫ್ರಾಕ್ಷನ್ಸ್ ಬಂದಾಗ ಒಂದು ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಅದನ್ನ ಸುಲಭ ಮಾಡ್ಕೊಬೋದು. ಹೇಗೆ? ಮಲ್ಟಿಪ್ಲೈ ವಿತ್ ದ LCM which the denominators are made up of 1 1 ಮತ್ತೆ ಇಲ್ಲಿ 8. ಬೇಸಿಕಲಿ LCM ಆಫ್ 8 ಕಂಡುಹಿಡಿಬೇಕು. ಇದನ್ನೆಲ್ಲ ಪೂರ ಪ್ರತಿಯೊಂದು ಟರ್ಮ್ 8ರಿಂದ ಮಲ್ಟಿಪ್ಲೈ ಮಾಡಿ. 8 into 2x square minus 8 into x plus 8 by 8 is equal to 0 into 8. So this is 16x square minus 8x plus 1 is equal to 0. ಇವಾಗ ನಾವು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಉಪಯೋಗಿಸ್ಬೋದು. ಆಕ್ಚುಲಿ ಎರಡು ರೀತಿ ಇದೆ. ಎರಡು ರೀತಿಯಲ್ಲಿ ನಾವು ಫ್ಯಾಕ್ಟರೈಸ್ ಮಾಡ್ಬೋದು. ಒಂದು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್, ಇನ್ನೊಂದು ಫಾರ್ಮುಲಾ ಉಪಯೋಗಿಸ್ಕೊಂಡು ಅದನ್ನ ಆಮೇಲೆ ಮಾಡೋಣ. ಒಂದೇದಾಗಿ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಲ್ಲಿ ಏನಂತ ಹೇಳಿದ್ರೆ ನನಗೆ 2 ನಂಬರ್ ಬೇಕು. ಮಲ್ಟಿಪ್ಲೈ ಮಾಡಿದಾಗ 16 into 1 16 ಬರಬೇಕು. ಆ್ಯಡ್ ಮಾಡಿದಾಗ -8 ಬರಬೇಕು ಅಲ್ವಾ? 16 ಹೇಗೆ? ಕೋಶೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಮತ್ತೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಿದಾಗ 16 ಬರುತ್ತಲ್ಲ, ಆ ಥರ ಸ್ಪ್ಲಿಟಿಂಗ್. ಸೊ 16 ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತೆ? +or -1 +or -16 +or -2 +or -8 +or -4. ಸರಿನಾ? ದಿಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಡಿವೈಡ್ 16 ಅಂತ ಹೇಳಿ. ಯಾವ ಕಾಂಬಿನೇಷನ್ ಇಲ್ಲಾಂದ್ರೆ ಯಾವ ನಂಬರ್ ತಗೊಂಡಾಗ ನಿಮಗೆ -8 ಬರುತ್ತೆ? 1 16 ಇಂದ ಬರೋದು ಸಾಧ್ಯನೇ ಇಲ್ಲ. 2 and 8 ಕಾಂಬಿನೇಷನ್ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ 4 ಇಂದ ಬರುತ್ತೆ. ನಾನು -8 ಬೇಕು, ಹಾಗಾಗಿ -4 -4. ಸೊ ಇವಾಗ ನಾನು 16x square minus 4x plus 1 is equal to 0 ಅಂತ ಬರ್ಕೊಳ್ಳಿ. ಸೊ ಏನು ಕಾಮನು? 4x ಕಾಮನು, 4x minus 1. ಇಲ್ಲೇನು ಕಾಮನು? ಇಲ್ಲಿ ನೋಡಿದಾಗ ಏನು ಕಾಮನ್ ಅನಿಸ್ತಾ ಇಲ್ಲ ಅಲ್ವಾ? ಏನು ಕಾಮನ್ ಇಲ್ಲ. 4 ಇಲ್ಲ, 2 ಇಲ್ಲ, x ಇಲ್ಲ, ಏನಿಲ್ಲ. ಆದರೆ 1 ಇಲ್ಲಾಂದ್ರೆ -1 ಕಾಮನ್ ತೆಕ್ಕೊಬೋದು. ಸೊ ಇಲ್ಲಿ -1 ಕಾಮನ್ ತೆಕ್ಕೊಳ್ಳೋಣ. ಏನಕ್ಕೆ -1? ಏನಕ್ಕೆ ಅಂತ -1 ಏನಕ್ಕೆ ಅಂತ ಹೇಳಿದ್ರೆ -1 ತೆಕ್ಕೊಂಡ್ರೆ ಹೊರಗಡೆ 4x -1 ಸಿಗುತ್ತೆ. 4x -1 ಯಾಕೆ ಬರಬೇಕು? ಏನಕ್ಕೆ ಅಂದರೆ ಇಲ್ಲೂ ಕೂಡ 4x -1 ಇದೆ. ಹಾಗಾಗಿ -1 ಹೊರಗಡೆ ತೆಗಿಬೇಕು. ಸೊ ಯಾವತ್ತನೇ ಏನು ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರೆ ಸಿಂಪಲ್, ಇದು ಮತ್ತು ಇದು ಒಂದೇ ಆಗಿರಬೇಕು. ಅದಕ್ಕೋಸ್ಕರ ಏನು ಕಾಮನ್ ತೆಗಿಬೇಕು ನಾನು ಅಂತ ಹೇಳಿ ಯೋಚನೆ ಮಾಡಿ ಉತ್ತರ ಸಿಗುತ್ತೆ. ಕೊನೆಯದಾಗಿ 4x -1 ಕಾಮನ್ ಇದೆ. ಸೊ ಮಿಕ್ಕಿದ್ದು 4x -1 ಫ್ಯಾಕ್ಟರೈಸ್ ಮಾಡಿದ್ರೆ ಇವಾಗ ಝೀರೋಸ್ ಕಂಡುಹಿಡಿಯಿರಿ. ರೂಟ್ಸ್ ಆರ್ 4x -1 is equal to 0, 4x is equal to 1, divide by 4 ಮಾಡಿ, x is equal to 1 by 4. ಸೊ ಇಲ್ಲಿ ನಿಮ್ಮ ಆಲ್ಫಾ, ಬೀಟಾ ಆ್ಯಂಡ್ ಆಲ್ಫಾ ಎರಡೂ 1 by 4 ಬರ್ತಾಯಿದೆ. ಹೇಗೆ? ಇನ್ನೊಂದು ಕಂಡುಹಿಡಿಯಲೇ ಇಲ್ಲ ನಾನು. ಬಟ್ ಎರಡು 1 by 4 ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ? ಇಲ್ಲಿ ನೋಡಿ, ಎರಡು ಒಂದೇ ಎಕ್ಸ್ಪ್ರೆಷನ್, ಹಾಗಾಗಿ ಇಲ್ಲೂ ಕೂಡ ಅದೇ 0 ಬರುತ್ತೆ. ಸೊ ನೀವೇನು ಬರೆದು ನೋಡ್ತಾ ಹೋಗಿಲ್ಲ, ಡೈರೆಕ್ಟಾಗಿ ಈ ಥರ ಉತ್ತರ ಬರೆದ್ರೆ ಸಾಕು. ನಾನು ಹೇಳಿದೆ ಫ್ಯಾಕ್ಟರೈಸೇಷನ್ ಎರಡು ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ. ಮತ್ತೊಂದು ರೀತಿ ಏನು ಅಂತ ಹೇಳಿದ್ರೆ, ಈ ಎಕ್ಸ್ಪ್ರೆಷನ್ನ ನಾನು 4x ದ ಹೋಲ್ ಸ್ಕ್ವೇರ್ ಅಲ್ವಾ, ಯಾಕಂದರೆ 16 ನಾನು 4x ಅಂತ ಬರಿಬೋದು, ಅಂದರೆ 4 ಸ್ಕ್ವೇರ್ ಅಂತ ಬರಿಬೋದು. ಸೊ 4 ಸ್ಕ್ವೇರ್ x ಸ್ಕ್ವೇರ್ ಬಂದು 4x ದ ಹೋಲ್ ಸ್ಕ್ವೇರ್ ಆಗುತ್ತೆ. ಮತ್ತು 1ನ 1 ಸ್ಕ್ವೇರ್ ಅಂತ ಬರಿಬೋದು. ಇವಾಗ -2 ಇಂಟು 4x ಇಂಟು 1 ಅಂತ ಬರಿಬೋದು, -8ನ. ಇದು ನಿಮ್ಮ ಯಾವ ಫಾರ್ಮ್ಯಾಟಲ್ಲಿದೆ?
ಇದು ನಮ್ಮ ಎ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ಯಾಟಲ್ಲಿದೆ. ಇದು ನಿಮ್ಮ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ 4x ಮೈನಸ್ 1 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇಲ್ಲೂ ನೋಡಿ 4x ಮೈನಸ್ 1 ಇಂಟು 4x ಮೈನಸ್ 1 ಬಂದಿದೆ, ಇಲ್ಲೂ ಅದೇ ಬಂದಿದೆ. ಅದಾದ್ಮೇಲೆ ನೀವು ಫ್ಯಾಕ್ಟರೈಸೇಷನ್ ಆಗೋಯ್ತು. ರೂಟ್ಸ್ ಕಂಡುಹಿಡಿರಿ ಮತ್ತೆ ಸಮರೈಸ್ ಮಾಡಿ. ಸೊ ಎರಡು ರೀತಿಯಲ್ಲಿ ಮಾಡ್ಬೋದು ಫ್ಯಾಕ್ಟರೈಸೇಷನ್ನ. ಸೊ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಇಲ್ಲಾಂದ್ರೆ ಎ ಮೈನಸ್ ಬಿ ಉಪಯೋಗಿಸ್ಬೋದು ಅಂತ ಹೇಳಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಫ್ಯಾಕ್ಟರೈಸೇಷನ್ ಮಾಡಿ. ಸೊ ಒಂದು ಟ್ರಿಕ್, ಯಾವಾಗ ನಾವು ಸ್ಕ್ವೇರ್ ಎ ಪ್ಲಸ್ ಬಿ ಇಲ್ಲಾಂದ್ರೆ ಎ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ಸಿಂಪಲ್. ನಿಮಗೆ ಸ್ಕ್ವೇರ್ ಆಫ್ ನಂಬರ್ಸ್ ಬರುತ್ತೆ, 25, 4, 16, 9, ಇಲ್ಲೂ ಕೂಡ ಸ್ಕ್ವೇರ್ ಆಫ್ ನಂಬರ್ಸ್ ಬರುತ್ತೆ. ಅವಾಗ ಮೋಸ್ಟ್ ಆಫ್ ದ ಟೈಮ್ ಆಯ್ತಾ, ತುಂಬ ಸರಿ ನಿಮಗೆ ಎ ಮೈನಸ್ ಬಿ ಇಲ್ಲಾಂದ್ರೆ ಎ ಪ್ಲಸ್ ಬಿನೇ ಇರುತ್ತೆ. ಅಕಸ್ಮಾತಾಗಿ ಇಲ್ಲ ಅಂತ ಹೇಳಿದ್ರೆ ಫ್ಯಾಕ್ಟರೈಸೇಷನ್ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಫಾರ್ಮುಲಾ ಉಪಯೋಗಿಸಿ ಕೂಡ ಚಾನ್ಸ್ ಸಿಕ್ತು ಅಂತ ಹೇಳಿದ್ರೆ ಫಾರ್ಮುಲಾ ಉಪಯೋಗಿಸ್ಬೋದು. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡಲಿ.